2024ರಲ್ಲಿ ಮರಾಠ ಮತಗಳ ಮೇಲೆ ಬಿಜೆಪಿ ಕಾಂಗ್ರೆಸ್ ಎರಡೂ ಪಕ್ಷಗಳು ಕಣ್ಣಿಟ್ಟಿವೆ. ಯಾವ ರೀತಿ ಅನ್ನೋದನ್ನ ಹೇಳ್ತಾ ಹೋಗ್ತೀವಿ. ಮರಾಠ ಮತಗಳ ಮೇಲೆ ಬಿಜೆಪಿ ಮತ್ತು ಕಾಂಗ್ರೆಸ್ ಕಣ್ಣಿಟ್ಟಿವೆ. ಮರಾಠ ಮತಗಳನ್ನ ಸೆಳೆಯೋದಕ್ಕೆ ಬಿಜೆಪಿ ಕಾಂಗ್ರೆಸ್ನಲ್ಲಿ ಈಗ ಪೈಪೋಟಿ ಶುರುವಾಗಿದೆ. ರಾಜ್ಯದಲ್ಲಿ 5 ಜಿಲ್ಲೆಗಳಲ್ಲಿ ಮರಾಠರ ಮತಗಳೇ ನಿರ್ಣಾಯಕ. ಯಾವ ಜಿಲ್ಲೆಗಳು? ಬೆಳಗಾವಿ, ಬೀದರ್, ವಿಜಯಪುರ, ಧಾರವಾಡ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಮರಾಠ ಮತಗಳು ನಿರ್ಣಾಯಕವಾಗಿವೆ. ಅವುಗಳ ಮೇಲೆ ಎರಡೂ ಪಕ್ಷಗಳು ಕಣ್ಣಿಟ್ಟಿವೆ. ಈಗ ಯಾವ ರೀತಿ? ಅನಿಲ್ ಬೆನಕೆಗೆ ರಾಜ್ಯ ಉಪಾಧ್ಯಕ್ಷ ಹುದ್ದೆಯನ್ನ ಕೇಸರಿ ಪಡೆ ಕೊಟ್ಟಿದೆ. ಅನಿಲ್ ಬೆನಕೆ ಮೂಲಕ ಮರಾಠ ಮತಗಳನ್ನ ಸೆಳೆಯೋದಕ್ಕೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ. 2024ರ ಚುನಾವಣೆಯಲ್ಲಿ ಮರಾಠ ಮತಗಳನ್ನ ಸೆಳೆಯೋದಕ್ಕೆ ಪ್ಲಾನ್ ಮಾಡಿಕೊಂಡಿದೆ. ಕಳೆದ ಬಾರಿ ನಿಮಗೆ ನೆನಪಿರಬಹುದು, ಟಿಕೆಟ್ ನೀಡಿರಲಿಲ್ಲ. ಈ ಬಾರಿ ಮರಾಠ ಸಮುದಾಯಕ್ಕೆ ಬಿಜೆಪಿ ಪ್ರಾತಿನಿಧ್ಯ ನೀಡೋದ್ರ ಮೂಲಕ ಆ ಮತಗಳನ್ನ ಸೆಳೆಯೋದಕ್ಕೆ ಬಿಜೆಪಿ ಪ್ರಯತ್ನ ಪಡ್ತಾ ಇದೆ. ಇದೀಗ ಬಿಜೆಪಿಯಿಂದ ಹುದ್ದೆ ನೀಡಿ ಮತ್ತೆ ವಿಶ್ವಾಸ ಗಳಿಸುವ ಪ್ರಯತ್ನ. 4 ಜಿಲ್ಲೆಗಳಲ್ಲಿ ಮರಾಠ ಮತಗಳ ಮೇಲೆ ಹಿಡಿತ ಸಾಧಿಸೋದಕ್ಕೆ ಪ್ಲಾನ್ ಮಾಡಿಕೊಂಡಿದೆ. ಇನ್ನು ಕಾಂಗ್ರೆಸ್ ಪಾಳ್ಯದಲ್ಲೂ ಮರಾಠರ ನಂಬಿಕೆ ಗಳಿಸಿಕೊಳ್ಳೋ ಪ್ರಯತ್ನ ನಡೀತಾ ಇದೆ. ಒಂದು ಕಡೆ ಅನಿಲ್ ಬೆನಕೆಯ ಮೂಲಕ ಬಿಜೆಪಿ ಪ್ರಯತ್ನ ಪಡ್ತಾ ಇದೆ, ಮತ್ತೊಂದು ಕಡೆ ಕಾಂಗ್ರೆಸ್ ಕೂಡ ಇಂತಹ ಪ್ರಯತ್ನ ಪಡ್ತಾ ಇದೆ. ಮರಾಠ ಸಮುದಾಯದಲ್ಲಿ ಅಂಜಲಿ ನಿಂಬಾಳ್ಕರ್ಗೆ ಕಾರ್ಯಾಧ್ಯಕ್ಷ ಸ್ಥಾನ ನೀಡೋದರ ಮೂಲಕ ಅಂಜಲಿ ನಿಂಬಾಳ್ಕರ್ಗೆ ಹುದ್ದೆ ಕೊಡಿಸೋದಕ್ಕೆ ಸತೀಶ್ ಜಾರಕಿಹೊಳಿ ಪ್ರಯತ್ನ ಪಡ್ತಾ ಇದ್ದಾರೆ. ಈ ಮೂಲಕ ಮರಾಠ ಸಮುದಾಯದ ಮತವನ್ನ ಸೆಳೆಯೋ ಪ್ರಯತ್ನ ನಡೆಸಲಾಗ್ತಾ ಇದೆ. ಒಂದು ಕಡೆ ಅನಿಲ್ ಬೆನಕೆ, ಮತ್ತೊಂದು ಕಡೆ ಅಂಜಲಿ ನಿಂಬಾಳ್ಕರ್. ಯಾವ ಜಿಲ್ಲೆಗಳಲ್ಲಿ ಮರಾಠ ಮತದಾರರ ಪ್ರಾಬಲ್ಯ ಇದೆ ಅನ್ನೋದನ್ನ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಾ. ಬೆಳಗಾವಿಯಲ್ಲಿದೆ, ಬೀದರ್, ವಿಜಯಪುರ, ಧಾರವಾಡ ಮತ್ತು ಉತ್ತರ ಕನ್ನಡ ಭಾಗಗಳಲ್ಲಿ ಮರಾಠ ಮತದಾರರ ಪ್ರಾಬಲ್ಯ ಇದೆ. ಆ ಮರಾಠ ಮತದಾರರನ್ನ ಸೆಳೆದುಕೊಳ್ಳೋದಕ್ಕೆ ಈಗ ಒಂದು ಕಡೆ ಬಿಜೆಪಿ ಪ್ರಯತ್ನ ಪಡ್ತಾ ಇದೆ, ಮತ್ತೊಂದು ಕಡೆ ಕಾಂಗ್ರೆಸ್ ಪ್ರಯತ್ನ ಪಡ್ತಾ ಇದೆ. ಪ್ರಮುಖ 5 ಜಿಲ್ಲೆಗಳಲ್ಲಿ ಪ್ರಭಾವ ಬೀರುವ ಮರಾಠ ಸಮುದಾಯದ ಮತಗಳನ್ನ ಸೆಳೆಯೋ ಪ್ರಯತ್ನ ನಡೆಸಲಾಗ್ತಾ ಇದೆ. ಮರಾಠ ವೋಟ್ ಬ್ಯಾಂಕ್ಗೆ ಅನಿಲ್ ಬೆನಕೆಗೆ ಬಿಜೆಪಿ ಹುದ್ದೆ ಕೊಡ್ತಾ ಇದೆ. ಈ ಮೂಲಕ ನಾವು ನಿಮ್ಮ ಪರವಾಗಿದ್ದೀವಿ ಅಂತ ತೋರಿಸೋ ಪ್ರಯತ್ನ. ಯಾವ ಜಿಲ್ಲೆಗಳು? ಬೆಳಗಾವಿ, ಬೀದರ್, ವಿಜಯಪುರ, ಧಾರವಾಡ ಮತ್ತು ಉತ್ತರ ಕನ್ನಡದ ಭಾಗಗಳಲ್ಲಿ ಸಮುದಾಯದ ಪ್ರಭಾವ ಜಾಸ್ತಿ ಇದೆ. ಹಾಗಾಗಿ ಬಿಜೆಪಿ ಈ ಪ್ಲಾನ್ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಕಾಂಗ್ರೆಸ್ ಕೂಡ ಇಂತಹದ್ದೇ ಒಂದು ಪ್ರಯತ್ನ ಮಾಡ್ತಾ ಇದೆ. ಅನಿಲ್ ಬೆನಕೆಗೆ ರಾಜ್ಯ ಉಪಾಧ್ಯಕ್ಷ ಹುದ್ದೆಯನ್ನ ಕೇಸರಿ ಪಡೆ ನೀಡಿದೆ. ಈ ಮೂಲಕ ಸಮುದಾಯದ ಮತಗಳನ್ನ ಸೆಳೆದುಕೊಳ್ಳೋ ಪ್ರಯತ್ನಕ್ಕೆ ಕೇಸರಿ ಟೀಮ್ ಪ್ರಯತ್ನ ಪಡ್ತಾ ಇದೆ. ಅನಿಲ್ ಬೆನಕೆ ಮೂಲಕ ಮರಾಠ ಮತಗಳನ್ನ ಸೆಳೆಯೋ ಪ್ರಯತ್ನ ನಡೆಸಲಾಗ್ತಾ ಇದೆ. ಇನ್ನು ಮತ್ತೊಂದು ಕಡೆ ಕಾಂಗ್ರೆಸ್ ಬರೋದಾದ್ರೆ, ಕಾಂಗ್ರೆಸ್ ಕೂಡ ಅಂತಹದ್ದೇ ಒಂದು ಪ್ರಯತ್ನ ಪಡ್ತಾ ಇದೆ. ಹೇಗೆ? ಅಂಜಲಿ ನಿಂಬಾಳ್ಕರ್ಗೆ ಹುದ್ದೆ ನೀಡುತ್ತಾರಾ? ಕಾಂಗ್ರೆಸ್ ಪಾಳ್ಯದಲ್ಲೂ ಕೂಡ ಮರಾಠರ ಓಲೈಕೆಗೆ ಸದ್ದಿಲ್ಲದೆ ರಣತಂತ್ರ ನಡೀತಾ ಇದೆ. ಏನ ರಣತಂತ್ರ? ಅಂಜಲಿ ನಿಂಬಾಳ್ಕರ್ಗೆ ಪ್ರಮುಖ ಹುದ್ದೆ ನೀಡೋದರ ಮೂಲಕ ಮರಾಠ ಸಮುದಾಯಕ್ಕೆ ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಕಾಂಗ್ರೆಸ್ ಹೇಳೋ ಪ್ರಯತ್ನ ಮಾಡ್ತಾ ಇದೆ. ಮರಾಠ ಸಮುದಾಯಕ್ಕೆ ಕಾಂಗ್ರೆಸ್ನಲ್ಲಿ ದೊಡ್ಡ ಹುದ್ದೆಯನ್ನ ನೀಡೋದ್ರ ಮೂಲಕ ಮರಾಠ ಸಮುದಾಯದ ಅಂಜಲಿ ನಿಂಬಾಳ್ಕರ್ ಅವರಿಗೆ ಕಾರ್ಯಾಧ್ಯಕ್ಷ ಸ್ಥಾನ ಸಿಗತ್ತಾ? ಸತೀಶ್ ಜಾರಕಿಹೊಳಿ ಹಿಂಗಿದ್ದೊಂದು ಪ್ರಯತ್ನ ಪಡ್ತಾ ಇದ್ದಾರೆ. ಈ ಮೂಲಕ ಒಂದು ದೊಡ್ಡ ಸಂದೇಶವನ್ನ ಮರಾಠ ಸಮುದಾಯಕ್ಕೆ ಕೊಡೋ ಪ್ರಯತ್ನಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ಹಾಗಾದ್ರೆ ಈ ಎರಡೂ ಕ್ಯಾಲ್ಕುಲೇಷನ್ಗಳು ಯಾವ ರೀತಿ ವರ್ಕ್ ಆಗತ್ವೆ? ಆ 5 ಜಿಲ್ಲೆಗಳಲ್ಲಿ ಮರಾಠ ಸಮುದಾಯದ ಪ್ರಭಾವ ಹೇಗಿರುತ್ತೆ? 2024ರ ಚುನಾವಣೆಯ ಹಿನ್ನೆಲೆಯಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ತೆಗೆದುಕೊಂಡಿರುವ ಈ ನಿರ್ಧಾರ, ಈ ಸ್ಟ್ಯಾಂಡ್ ಏನಿದೆ, ಯಾವ ರೀತಿ ಲಾಭದಾಯಕ ಆಗುತ್ತೆ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್ ವಿಷಯ. ಸತೀಶ್ ಜಾರಕಿಹೊಳಿ ಅಂತ ಯತ್ನ ನಡೆಸ್ತಾ ಇದ್ದಾರೆ. ಪ್ರಮುಖ ಹುದ್ದೆ ಕೊಡೋದ್ರ ಮೂಲಕ ಸಮಾಜಕ್ಕೆ ಒಂದು ದೊಡ್ಡ ಸಂದೇಶ ಕೊಡೋದಕ್ಕೆ. ಹಾಗಾದ್ರೆ ಕಾರ್ಯಾಧ್ಯಕ್ಷ ಸ್ಥಾನವನ್ನ ಕಾಂಗ್ರೆಸ್ ಕೊಡುತ್ತಾ? ಇನ್ನು ಮತ್ತೊಂದು ಕಡೆ ಮರಾಠ ಸಮುದಾಯದ ಅಂಜಲಿ ನಿಂಬಾಳ್ಕರ್ಗೆ ಕಾರ್ಯಾಧ್ಯಕ್ಷ ಸ್ಥಾನ. ಇದರ ನಡುವೆ ಸತೀಶ್ ವರ್ಸಸ್ ಡಿಕೆ ಶಿವಕುಮಾರ್ ಕಾಳಗ ನಡೀತಾ ಇದೆ. ಅಂಜಲಿ ನಿಂಬಾಳ್ಕರ್ಗೆ ಹುದ್ದೆ ಕೊಡಿಸೋದಕ್ಕೆ ಸತೀಶ್ ಜಾರಕಿಹೊಳಿ ಪ್ರಯತ್ನ ಪಡ್ತಾ ಇದ್ದಾರೆ. ಒಂದು ವೇಳೆ ಅದಾಯ್ತು ಅಂತ ಹೇಳಿದ್ರೆ ಮರಾಠ ಸಮುದಾಯದ ವಿಶ್ವಾಸ ಗಳಿಸೋ ಹಾಗಾಗತ್ತೆ. ಆದ್ರೆ ಲಕ್ಷ್ಮಣ ಸವದಿಗೆ ಕಾರ್ಯಾಧ್ಯಕ್ಷ ಸ್ಥಾನ ನೀಡೋದಕ್ಕೆ ಡಿಕೆಶಿ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಮತ್ತೆ ಜಾರಕಿಹೊಳಿ ವರ್ಸಸ್ ಡಿಕೆಶಿ ಕಾಳಗ ಇಲ್ಲಿ ಕಾಣಬಹುದಾಗಿದೆ.
ಡಿಕೆಶಿ ವರ್ಸಸ್ ಸತೀಶ್ ಕಿತ್ತಾಟದ ಮಧ್ಯೆ ಇದರ ಬಿಜೆಪಿಯ ಲಾಭ ಪಡ್ಕೊಳ್ಳುತ್ತಾ? ಒಂದು ಸತೀಶ್ ಜಾರಕಿಹೊಳಿ, ಮತ್ತೊಂದು ಡಿಕೆ ಶಿವಕುಮಾರ್ ಹೇಳ್ತಿದ್ದಾರೆ ಲಕ್ಷ್ಮಣ ಸವದಿಗೆ ಕಾರ್ಯಾಧ್ಯಕ್ಷ ಸ್ಥಾನ ಕೊಡಿ ಅಂತ. ಇಲ್ಲ, ಅಂಜಲಿ ನಿಂಬಾಳ್ಕರ್ಗೆ ಕಾರ್ಯಾಧ್ಯಕ್ಷ ಸ್ಥಾನ ಕೊಡಿ ಅಂತ ಸತೀಶ್ ಜಾರಕಿಹೊಳಿ ಹೇಳ್ತಿದ್ದಾರೆ. ಎಲ್ಲದರ ಲಾಭವನ್ನ ಬಿಜೆಪಿ ಪಡೆದುಕೊಳ್ಳುತ್ತಾ? ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ನಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ನಮ್ಮ ಬೆಳಗಾವಿ ಪ್ರತಿನಿಧಿ ಅನಿಲ್ ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಹಾಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ್ ಬೈದನಮನೆ ಲೈವ್ ನಲ್ಲಿದ್ದಾರೆ. ಮೊದಲಿಗೆ ನಮ್ಮ ರಿಪೋರ್ಟರ್ ಅನಿಲ್ ಅವ್ರನ್ನ ಮಾತನಾಡಿಸ್ತೀನಿ. ಅನಿಲ್, ಬೆಳಗಾವಿಯ ರಾಜಕಾರಣದಲ್ಲಿ ಎಲ್ಲವೂ ಬಹಳ ಕುತೂಹಲ ಮೂಡಿಸುತ್ತೆ. ಈಗ ಮತ್ತೆ ಒಂದು ಕಡೆ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಕೂಡ ಮರಾಠ ಸಮುದಾಯ ಸೆಳೆದುಕೊಳ್ಳೋ ಪ್ರಯತ್ನ ನಡೆಸ್ತಾ ಇವೆ. ಅದರ ಭಾಗವಾಗಿ ಒಂದು ಕಡೆ ಅನಿಲ್ ಬೆನಕೆ, ಮತ್ತೊಂದು ಕಡೆ ಅಂಜಲಿ ನಿಂಬಾಳ್ಕರ್. ಏನಾಗ್ತಿದೆ ಅಲ್ಲಿ? ಭಾವನಾ, ಲೋಕಸಭೆ ಚುನಾವಣೆಗೆ ಇನ್ನೇನು 4 ತಿಂಗಳು ಮಾತ್ರ ಬಾಕಿ ಇದೆ. ಹೀಗಾಗಿ ಸಮುದಾಯಗಳ ಮತಗಳನ್ನ ಸೆಳೆಯೋಕೆ ಇದೀಗ ರಾಜಕೀಯ ಪಕ್ಷಗಳು ಕೂಡ ಪೈಪೋಟಿಗೆ ಬಿದ್ದಿರುವಂಥದ್ದು. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಉತ್ತರ ವಿಧಾನಸಭಾ ಕ್ಷೇತ್ರದಿಂದ ಅನಿಲ್ ಬೆನಕೆ ಅವರು ಏನು BJP ಟಿಕೆಟ್ ನಿರೀಕ್ಷೆಯಲ್ಲಿದ್ದರು. BJP ಟಿಕೆಟ್ ಯಾಕಂದರೆ ಹಾಲಿ ಶಾಸಕರಾಗಿರೋ ಕಾರಣಕ್ಕೆ ತಮಗೆ ಟಿಕೆಟ್ ಸಿಗುತ್ತೆ ಅಂತೇಳಿ ಅವ್ರು ಲೆಕ್ಕಾಚಾರ ಹಾಕ್ಕೊಂಡಿದ್ರು. ಆದರೆ ಅನಿಲ್ ಬೆನಕೆ ಅವರಿಗೆ ಕೊನೆಕ್ಷನ್ದಲ್ಲಿ ಟಿಕೆಟ್ ಮಿಸ್ ಆಗುತ್ತೆ. ಹೀಗಾಗಿ ಅವ್ರಿಗೆ ಒಂದು ಏನಾದರೂ ಸ್ಥಾನಮಾನ ಕೊಡಬೇಕು ಅನ್ನುವಂಥ ಲೆಕ್ಕಾಚಾರ ಇದೀಗ BJP ಹಾಕಿಕೊಂಡಿರುವಂಥದ್ದು. ಅದು ಬರುವ ಲೋಕಸಭೆ ಚುನಾವಣೆಯಲ್ಲಿ ಮರಾಠ ಸಮುದಾಯದ ಮತಗಳನ್ನು ಸೆಳೆಯೋಕೆ BJP ಪ್ಲ್ಯಾನ್ ಮಾಡಿಕೊಂಡಿರುವಂಥದ್ದು. ಒಟ್ಟು ರಾಜ್ಯದಲ್ಲಿ 4 ಲೋಕಸಭೆ ಕ್ಷೇತ್ರಗಳಲ್ಲಿ ಮರಾಠ ಮತದಾರರು ನಿರ್ಣಾಯಕರಾಗಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಬೆಳಗಾವಿ, ಚಿಕ್ಕೋಡಿ, ಬೀದರ್ ಹಾಗೂ ಕೇಂದ್ರ 4 ಲೋಕಸಭಾ ಕ್ಷೇತ್ರಗಳಲ್ಲಿ ಮರಾಠ ಮತದಾರರು ನಿರ್ಣಾಯಕರಾಗಿರುವಂಥದ್ದು. ಈ 4 ಕ್ಷೇತ್ರಗಳಲ್ಲಿ ಮರಾಠ ಮತಗಳನ್ನು ಸೆಳೆಯೋಕೆ ಈ 4 ಕ್ಷೇತ್ರಗಳಲ್ಲಿ ಈಗಾಗಲೇ BJPಯ ಸಂಸದರೇ ಇರುವಂಥದ್ದು. ಕೇಂದ್ರದಲ್ಲಿ ಅನಂತ್ ಕುಮಾರ್ ಹೆಗಡೆ ಇದ್ದಾರೆ, ಬೆಳಗಾವಿಯಲ್ಲಿ ಮಂಗಳ ಅಂಗಡಿ, ಚಿಕ್ಕೋಡಿಯಲ್ಲಿ ಅಣ್ಣಾಸಾಬ್ ಜೊಲ್ಲೆ ಹಾಗೂ ಬೀದರ್ನಲ್ಲಿ ಸಚಿವ ಭಗವಂತ ಖೂಬಾ ಅವರು ಏನು BJPಯಿಂದ ಸಂಸದರಾಗಿ ಇರುವಂಥದ್ದಕ್ಕೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಕೂಡ ಈ 4 ಕ್ಷೇತ್ರಗಳಲ್ಲಿ ತಮ್ಮ ಬಳಿ ಇಟ್ಕೋಬೇಕು ಅನ್ನೋ ಕಾರಣಕ್ಕೆ ಅದರ ಜೊತೆಗೆ ಈ 4 ಕ್ಷೇತ್ರಗಳಲ್ಲಿ ನಿರ್ಣಾಯಕರಾಗಿರ್ತಕ್ಕಂಥ ಮರಾಠ ಮತದಾರರನ್ನು ಸೆಳೆಯೋಕೆ ಇದೀಗ BJP ಒಂದು ಹೆಜ್ಜೆ ಮುಂದಿಟ್ಟು ಅನಿಲ್ ಬೆನಕೆ ಅವರನ್ನು ರಾಜ್ಯ ಉಪಾಧ್ಯಕ್ಷ ಮಾಡಿರುವಂಥದ್ದು. ಇನ್ನೊಂದೆಡೆ ಕಾಂಗ್ರೆಸ್ ಕೂಡ ಇದೀಗ ಮರಾಠ ಮತಗಳನ್ನು ಸೆಳೆಯೋಕೆ ಖಾನಾಪುರದ ಪರಾಜಿತ ಅಭ್ಯರ್ಥಿ, ಕಾಂಗ್ರೆಸ್ಸಿಂದ ಪರಾಜಿತ ಅಭ್ಯರ್ಥಿಯಾಗಿರ್ತಕ್ಕಂಥ ಅಂಜಲಿ ನಿಂಬಾಳ್ಕರ್ ಅವರಿಗೆ KPCC ಕಾರ್ಯಾಧ್ಯಕ್ಷ ಹುದ್ದೆಯನ್ನು ಕೊಡಬೇಕು ಅಂತೇಳಿ ಸತೀಶ್ ಜಾರಕಿಹೊಳಿ ಅವರು ಒಲವನ್ನು ತೋರುತ್ತಿದ್ದಾರೆ. ಈ ಸಂಬಂಧ ತಮ್ಮ ಬಳಿ ಇರತಕ್ಕಂಥ ಹುದ್ದೆಯನ್ನು ಅಂಜಲಿ ನಿಂಬಾಳ್ಕರ್ಗೆ ಕೊಡಿ ಅಂತೇಳಿ ಹಲವು ಬಾರಿ ಸತೀಶ್ ಜಾರಕಿಹೊಳಿ ಅವರು ಈಗಾಗಲೇ DK ಶಿವಕುಮಾರ್ ಅವ್ರಿಗೂ ಕೂಡ ಮನವಿಯನ್ನು ಮಾಡಿಕೊಂಡಿರುವಂಥದ್ದು. ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಕೂಡ ಲೋಕೋಪಯೋಗಿ ಸಚಿವರಾಗಿದ್ದಾರೆ. ಹೀಗಾಗಿ ಲೋಕೋಪಯೋಗಿ ಸಚಿವರಾಗಿ ಇದ್ದುಕೊಂಡು KPCC ಕಾರ್ಯಾಧ್ಯಕ್ಷ ಹುದ್ದೆಯನ್ನು ನಿಭಾಯಿಸೋದು ಕಷ್ಟ. ಈ ಕಾರಣಕ್ಕೆ ಈ ಹುದ್ದೆಯನ್ನು ಅಂಜಲಿ ನಿಂಬಾಳ್ಕರ್ಗೆ ಕೊಟ್ಟರೆ 4 ಕ್ಷೇತ್ರಗಳಲ್ಲಿ ಬರ್ತಕ್ಕಂಥ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಅನುಕೂಲ ಆಗುತ್ತೆ ಅಂತೇಳಿ ಸತೀಶ್ ಜಾರಕಿಹೊಳಿ ಅವರು ಲೆಕ್ಕಾಚಾರ ಹಾಕಿಕೊಂಡಿರುವಂಥದ್ದು. ಆದರೆ ಸತೀಶ್ ಜಾರಕಿಹೊಳಿ ಅವರ ಮನವಿಗೆ ಅಷ್ಟೊಂದು ಸಕಾರಾತ್ಮಕವಾಗಿ DK ಶಿವಕುಮಾರ್ ಅವರು ಸ್ಪಂದಿಸ್ತಿಲ್ಲ ಅಂತೇಳಿ ಕೂಡ ಹೇಳಲಾಗ್ತಿದೆ. ಯಾಕಂತಂದರೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಅಥಣಿಯಿಂದ ಏನು ವಿಧಾನಸಭೆ ಚುನಾವಣೆಯಲ್ಲಿ ಅಥಣಿ ಕ್ಷೇತ್ರದಿಂದ ಲಕ್ಷ್ಮಣ ಸವದಿ ಅವರು ಆಯ್ಕೆಯಾಗಿರುವಂಥದ್ದು. ಅವರು ಕೂಡ 25 ವರ್ಷಗಳ ಕಾಲ ಸಂಘಟನಾತ್ಮಕವಾಗಿ BJPಯಲ್ಲಿ ಕೆಲಸ ಮಾಡಿದರು. ಕಳೆದ ಚುನಾವಣೆಯಲ್ಲಿ ಅಷ್ಟೇ ಕಾಂಗ್ರೆಸ್ಗೆ ಬಂದಿರುವಂಥದ್ದು. ಈಗ ಈ ಹುದ್ದೆಯನ್ನು ಲಕ್ಷ್ಮಣ ಸವದಿ ಅವರು ಕೊಟ್ಟರೆ ಅಂಜಲಿ ನಿಂಬಾಳ್ಕರ್ಗಿಂತಲೂ ಹೆಚ್ಚು ಲಾಭ ಕಾಂಗ್ರೆಸ್ಗೆ ಲಕ್ಷ್ಮಣ ಸವದಿಯಿಂದ ಆಗುತ್ತೆ ಅನ್ನುವಂಥದ್ದು DK ಶಿವಕುಮಾರ್ ಅವರ ಲೆಕ್ಕಾಚಾರ ಆಗಿರುವಂಥದ್ದು. ಹೀಗಾಗಿ ಈ ಇಬ್ಬರ DK ಶಿವಕುಮಾರ್ ಹಾಗೂ ಸತೀಶ್ ಜಾರಕಿಹೊಳಿ ಅವರ ಮಧ್ಯನ ಏನು ಸಮರ ಇದೆ, ಇದರಿಂದ ಇದರ ಲಾಭವನ್ನು ಇದೀಗ BJP ತೆಗೆದುಕೊಂಡು ಈಗಾಗಲೇ ಅನಿಲ್ ಬೆನಕೆ ಅವರನ್ನು ರಾಜ್ಯ ಉಪಾಧ್ಯಕ್ಷವನ್ನು ಮಾಡಿರುವಂಥದ್ದು. ಆದರೆ ಈವರೆಗೂ ಕೂಡ ಅಂಜಲಿ ನಿಂಬಾಳ್ಕರ್ ಅವರಿಗೆ ಕಾರ್ಯಾಧ್ಯಕ್ಷ ಹುದ್ದೆಯನ್ನು ಕೊಡುವ ನಿಟ್ಟಿನಲ್ಲಿ ಇದುವರೆಗೂ ತೀರ್ಮಾನವನ್ನು ಕಾಂಗ್ರೆಸ್ ಪಕ್ಷ ತೆಗೆದುಕೊಂಡಿಲ್ಲ. ಭಾವನಾ, ಎಸ್ ಆನಂದ್, BJP ಮತ್ತು ಕಾಂಗ್ರೆಸ್ನ ಈ ಕ್ಯಾಲ್ಕುಲೇಷನ್ ಹೆಂಗೆ ವರ್ಕ್ ಆಗುತ್ತೆ? 5 ಜಿಲ್ಲೆಗಳು ಮರಾಠ ಸಮುದಾಯದ ಓಲೈಕೆ ಹೆಂಗೆ ವರ್ಕ್ ಆಗುತ್ತೆ? ಇದು ಪೊಲಿಟಿಕಲಿ 2024ಕ್ಕೆ ಹೆಂಗಿದು ಲಾಭ ಆಗುತ್ತೆ? ಭಾವನಾ, ಕರ್ನಾಟಕದಲ್ಲಿ ರಾಜಕೀಯವಾಗಿರ್ತಕ್ಕಂಥ ಪ್ರಮುಖ ನಿರ್ಧಾರಗಳಲ್ಲಿ ಮರಾಠ ಸಮುದಾಯ ಕೂಡ ಬಹಳ ಪ್ರಮುಖವಾಗಿರೋದು. ಆ ಕಾರಣಕ್ಕಾಗಿಯೇ ಮರಾಠ ಸಮುದಾಯಕ್ಕೆ ಅದರದೇ ಆದಂಥ ರೀತಿಯಲ್ಲಿ ಎಲ್ಲ ಸರ್ಕಾರಗಳು ಕೂಡ ಸಕಾರಾತ್ಮಕವಾಗಿರ್ತಕ್ಕಂಥ ತೀರ್ಮಾನಗಳನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಸ್ವರೂಪದಲ್ಲಿ ಅವರಿಗೆ ನೀಡುವ ಒಂದು ಪ್ರಾಶಸ್ತ್ಯ ನೀಡತಕ್ಕಂಥ ಪ್ರಯತ್ನವನ್ನು ಮಾಡಿದೆ. ಭಾಳ ಮುಖ್ಯವಾಗಿ ಅಂದರೆ ಕರ್ನಾಟಕದಲ್ಲಿ ಮರಾಠ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡುವ ಮೂಲಕ BJP ಸರ್ಕಾರ ಅವರ ಪರವಾಗಿ ದೊಡ್ಡ ಮಟ್ಟದ ಬ್ಯಾಟಿಂಗ್ ಮಾಡಿರ್ತಕ್ಕಂಥ ನಮ್ಮ ಮುಂದೆ ಉದಾಹರಣೆ ಇದೆ. ಬಸವ ಕಲ್ಯಾಣದ ಮಾಜಿ ಶಾಸಕರಾಗಿರುವಂಥ MG ಮುಳೆ ಅವರನ್ನು ಆ ಒಂದು ಮರಾಠ ಅಭಿವೃದ್ಧಿ ನಿಗಮದ ಹೊಸ ಅಧ್ಯಕ್ಷರಾಗಿ ನೇಮಕ ಮಾಡೋದ್ರ ಮೂಲಕ ಮತ್ತು ಆ ಸಮುದಾಯವನ್ನು ಬಸವ ಕಲ್ಯಾಣ ಉಪಚುನಾವಣೆಯ ಸಂದರ್ಭದಲ್ಲಿ ಕೊಟ್ಟ ಭರವಸೆಯಂತೆ ಮತ್ತೊಂದು ಚುನಾವಣೆ ಸಂದರ್ಭದಲ್ಲಿ ಅವರಿಗೆ ವಿಶ್ವಾಸ ಗಳಿಸಬೇಕು ಅನ್ನುವ ಕಾರಣಕ್ಕಾಗಿ ಆ ಅಭಿವೃದ್ಧಿ ನಿಗಮವನ್ನು ಮಾಡಲಾಯಿತು ಅನ್ನುವಂಥ ಚರ್ಚೆಗಳಿದೆ. ಹಾಗಾಗಿ ಒಟ್ಟಲ್ಲಿ ಕರ್ನಾಟಕ ಸರ್ಕಾರ, ಅದರಲ್ಲೂ BJP ಸರ್ಕಾರ ಮರಾಠ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಿ ಮಾಜಿ ಶಾಸಕರಾಗಿರುವಂಥ MG ಮುಳೆ ಅವರನ್ನು ಅಧ್ಯಕ್ಷರು ಮಾಡಿತ್ತು. ಆ ಮೂಲಕ ಬೀದರ್ ಇಡೀ ಜಿಲ್ಲೆಯಲ್ಲಿ ಅಂದರೆ ಇಡೀ ಬೀದರ್ ಜಿಲ್ಲೆಯಲ್ಲಿ ಇರತಕ್ಕಂಥ ಮರಾಠ ಸಮುದಾಯ ಅಷ್ಟೇ ಅಲ್ಲ, ಬದಲಾಗಿ ಈಗಾಗಲೇ ಅನಿಲ್ ಹೇಳಿದಾಗೆ ಸುಮಾರು 4 ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಪ್ರದೇಶಗಳು
ಪ್ರದೇಶಗಳಲ್ಲಿರ್ತಕ್ಕಂಥ ಮರಾಠ ಸಮುದಾಯವನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡಿತ್ತು. ಅದರ ಹಿಂದೆ ಈ ಆಡಳಿತಾತ್ಮಕ ತೀರ್ಮಾನಕ್ಕೆ ಬದಲಾಗಿ ರಾಜಕೀಯವಾದಂಥ ಲೆಕ್ಕಾಚಾರಗಳು ಇತ್ತು. ಆ ಕಾರಣಕ್ಕಾಗಿ ಮರಾಠ ಅಭಿವೃದ್ಧಿ ನಿಗಮವನ್ನು ಮಾಡಲಾಯಿತು. ಈಗ ನಿಶ್ಚಯವಾಗಿಯೂ ಕೂಡ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಮರಾಠ ಸಮುದಾಯದ ಮತಗಳನ್ನು ಪಡಿಬೇಕು ಅನ್ನುವಂಥ ಪ್ರಯತ್ನವನ್ನು ಎಲ್ಲ ಪಕ್ಷಗಳು ಕೂಡ ಮಾಡ್ತಾ ಇದೆ. ಅದರಲ್ಲಿ ಈಗಾಗಲೇ ಅನಿಲ್ ಬೆನ್ಕೆ ಅವರಿಗೆ ಅವಕಾಶ ಕೊಡೋದ್ರ ಮೂಲಕ ಆ ಸಮುದಾಯಕ್ಕೆ ಒಂದು ಸಂದೇಶ ಕೊಡುವ ಪ್ರಯತ್ನವನ್ನು ಈಗಾಗಲೇ BJP ಮಾಡಿದೆ. ಆದರೆ ಕಾಂಗ್ರೆಸ್ಸು ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಒಂದು ರಾಜಕೀಯ ತಂತ್ರಗಾರಿಕೆ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಪರಾಜಿತ ಅಭ್ಯರ್ಥಿಯಾಗಿರುವಂಥ ಅಂಜಲಿ ನಿಂಬಾಳ್ಕರ್ಗೆ ಅವಕಾಶ ಕೊಡಬೇಕು ಅನ್ನುವಂಥದ್ದು ಕಾಂಗ್ರೆಸ್ನ ಲೆಕ್ಕಾಚಾರ. ಅದಕ್ಕೆ ಮುಖ್ಯವಾಗಿ ಸತೀಶ್ ಜಾರಕಿಹೊಳಿ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಯಾಕೆಂದರೆ ಖಾನಾಪುರ, ಕಿತ್ತೂರು ಮತ್ತು ಖಾನಾಪುರ 2 ವಿಧಾನಸಭಾ ಕ್ಷೇತ್ರಗಳು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರ್ತದೆ. ಇನ್ನುಳಿದ ಹಾಗೆ ಮತ್ತೆಲ್ಲ ಬೆಳಗಾವಿಯಲ್ಲಿರ್ತಕ್ಕಂಥ 16 ವಿಧಾನಸಭಾ ಕ್ಷೇತ್ರಗಳೆಲ್ಲವೂ ಕೂಡ 2 ಲೋಕಸಭಾ ಕ್ಷೇತ್ರಗಳೇ ಹಂಚಿ ಹೋಗುತ್ತೆ. ಅಂದರೆ ಬೆಳಗಾವಿ ಮತ್ತು ಚಿಕ್ಕೋಡಿಲಿ ಈ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಮರಾಠ ಭಾಷಿಕರು, ಮರಾಠ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು ಇದ್ದಾರೆ. ಆ ಕಾರಣಕ್ಕಾಗಿ ಅವರ ವಿಶ್ವಾಸ ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡಬೇಕು ಅನ್ನುವಂಥದ್ದು ಸತೀಶ್ ಜಾರಕಿಹೊಳಿ ಲೆಕ್ಕಾಚಾರ. ಆ ಕಾರಣಕ್ಕಾಗಿ ಅವರು ಅಂಜಲಿ ನಿಂಬಾಳ್ಕರ್ ಮೂಲಕ ಒಂದು ಪ್ರಯತ್ನವನ್ನು ಮಾಡೋಕ್ಕೆ ಹೊರಟಿದ್ದಾರೆ. ಆದರೆ DK ಶಿವಕುಮಾರ್ ಅದಕ್ಕೆ ವಿರುದ್ಧವಾದಂಥ ನಿಲುವನ್ನು ತೆಗೆದುಕೊಂಡಿದ್ದಾರೆ. ಹೇಗಾದರೂ ಮಾಡಿ ಲಕ್ಷ್ಮಣ ಸವದಿಗೆ ಒಂದು ಅವಕಾಶ ಕೊಡಬೇಕು, ಕಾರ್ಯಾಧ್ಯಕ್ಷ ಸ್ಥಾನ ಕೊಡಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕಾರ್ಯಾಧ್ಯಕ್ಷ ಸ್ಥಾನವನ್ನು ಲಕ್ಷ್ಮಣ ಸವದಿ ಕೊಡುವಂಥ ವಿಚಾರದಲ್ಲಿ ಸರ್ಕಾರ ಬಂದಾಗಿಂದಲೂ ಕೂಡ ಒಂದು ಜಟಾಪಟಿ ನಡೀತಾನೆ ಇದೆ. ಆದರೆ ಸತೀಶ್ ಜಾರಕಿಹೊಳಿನ ಹೊರತುಪಡಿಸಿ ಈ ನಿರ್ಧಾರ ಮಾಡಲಿಕ್ಕೆ DK ಶಿವಕುಮಾರ್ಗೆ ಆಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಅದು ವಿಳಂಬ ಆಗ್ತಾ ಇದೆ. ಈಗ ಮರಾಠ ಸಮುದಾಯದ ಮತಗಳ ಲೆಕ್ಕಾಚಾರದಲ್ಲಿ ಹೇಗಾದರೂ ಮಾಡಿ ಲಕ್ಷ್ಮಣ ಸವದಿಯವರಿಗೆ ಕಾರ್ಯಾಧ್ಯಕ್ಷ ಸ್ಥಾನ ತಪ್ಪಿಸಬೇಕು ಅನ್ನುವಂಥ ಪ್ರಯತ್ನವನ್ನು ಸತೀಶ್ ಜಾರಕಿಹೊಳಿ ಮಾಡ್ತಾ ಇದ್ದಾರೆ. ಅದಕ್ಕೆ ಪರ್ಯಾಯವಾಗಿ ಪರಾಜಿತ ಅಭ್ಯರ್ಥಿಯಾಗಿರುವಂಥ ಅಂಜಲಿ ನಿಂಬಾಳ್ಕರ್ಗೆ ಅವಕಾಶ ಕೊಡಿಸಬೇಕು ಅನ್ನುವಂಥ ಪ್ರಯತ್ನವನ್ನು ಸತೀಶ್ ಜಾರಕಿಹೊಳಿ ಮುಂದುವರಿಸಿದ್ದಾರೆ. ಅದು ಈ ಜಟಾಪಟಿ ಒಳಗಡೆ ಯಾವ ನಿರ್ಧಾರಕ್ಕೆ ಬಂದು ನಿಲ್ಲತ್ತೆ ಅಂತಕ್ಕಂಥ ಈ ಜಟಾಪಟಿ ಏನಿದೆಯಲ್ಲ, ಈ ಜಾರಕಿಹೊಳಿ ವರ್ಸಸ್ DK ಇದು BJPಗೆ ಏನಾದ್ರು ಲಾಭ ತಂದುಕೊಡುತ್ತಾ ಅಂತ? ಎಸ್, ಸಹಜವಾಗಿ ರಾಜಕೀಯವಾಗಿ ಯಾರು ತಮ್ಮೊಂದಿಗೆ ನಿಂತಿದ್ದಾರೆ ಅನ್ನೋದು ಕೂಡ ಬಹಳ ಪ್ರಮುಖ ಆಗುತ್ತೆ. ಎಲ್ಲ ಸಮುದಾಯಗಳು ಕೂಡ ಚುನಾವಣೆ ಸಂದರ್ಭದಲ್ಲಿ ಜಾತಿಯನ್ನು ಹೊರತುಪಡಿಸಿದ ಸಮುದಾಯವನ್ನು ಹೊರತುಪಡಿಸಿದಕ್ಕಂಥ ಯಾವುದೇ ಒಂದು ನಿರ್ಧಾರಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ ಕರ್ನಾಟಕ ರಾಜಕಾರಣದಲ್ಲಿ. ಹಾಗಾಗಿ 4 ಲೋಕಸಭಾ ಕ್ಷೇತ್ರಗಳಲ್ಲಿ ಮರಾಠ ಸಮುದಾಯ ಸಹಜವಾಗಿ ತಮ್ಮ ಪರವಾಗಿ ಯಾರು ಬ್ಯಾಟಿಂಗ್ ಮಾಡ್ತಿದ್ದಾರೆ ಅಂತಕ್ಕಂಥನ್ನ ನೋಡ್ತಾರೆ. ಈಗಿರುವ ಸನ್ನಿವೇಶದಲ್ಲಿ ಅನಿಲ್ ಬೆನ್ಕೆಗೆ ಉಪಾಧ್ಯಕ್ಷ ಸ್ಥಾನ ಕೊಡಲಾಗಿದೆ. ಅವ್ರ ಸಮುದಾಯದ ಜನರ ಬಳಿಗೆ ಹೋಗಿ BJPಗೆ ಪರವಾಗಿ ಮತವನ್ನು ಚಲಾವಣೆ ಮಾಡಬೇಕು ಅಂತೇಳಿ ಅವ್ರು ರಿಕ್ವೆಸ್ಟ್ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶಗಳು ಸಿಕ್ಕಂತಾಗುತ್ತೆ. ಯಾಕಂದರೆ ಸಮುದಾಯದ ನಾಯಕರನ್ನು ನಿಶ್ಚಯವಾಗಿ ಆ ಸಮುದಾಯ ಒಪ್ಕೊಂಡಿರುತ್ತೆ. ಆದರೆ ಕಾಂಗ್ರೆಸ್ನಲ್ಲಿ ಅಂಥ ಒಬ್ಬ ಮರಾಠಿ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಒಬ್ಬ ಪ್ರಬಲ ನಾಯಕನ ಅಗತ್ಯ ಇರುವಂಥ ಹಿನ್ನೆಲೆಯಲ್ಲಿ ಈ ಒಂದು ಅವಕಾಶವನ್ನು ಸೂಕ್ತವಾದ ರೀತಿಯಲ್ಲಿ ಕಾಂಗ್ರೆಸ್ ಬಳಸ್ಕೊಳ್ಳದೇ ಇದ್ದರೆ ನಿಶ್ಚಯವಾಗಿಯೂ ಕೂಡ ಅನಿಲ್ ಬೆನ್ಕೆಯ ಪರವಾಗಿ ಅಥವಾ BJPಯ ಪರವಾಗಿ 4 ಲೋಕಸಭಾ ಕ್ಷೇತ್ರಗಳಲ್ಲಿ ಮರಾಠ ಸಮುದಾಯ ನಿಲ್ಲಬಹುದು ಅನ್ನುವಂಥ ಒಂದು ಚರ್ಚೆ ನಡೀತಾ ಇರುವಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.